ಬೆಂಗಳೂರಿನಲ್ಲಿ ರಸ್ತೆ ಸರಿಯಾಗಿ ಇಲ್ಲ ಅನ್ನೋ ಒಂದೇ ಒಂದು ಟ್ವೀಟ್ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಮತ್ತೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಕೂಡ ಹಾಗೇ ಇದೆ. ಆದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ 50 ವರ್ಷ ಆಯಿತು ಒಂದು ರಸ್ತೆ ನಿರ್ಮಾಣ ಮಾಡಿ, ಆದರೆ ಇವತ್ತಿಗೂ ಆ ರಸ್ತೆ ಮೇಲೆ ಒಂದೇ ಒಂದು ಗುಂಡಿಗಳಿಲ್ಲ ಅಂದ್ರೆ ನೀವು ನಂಬ್ತೀರಾ? ಹೌದು, 2.5 ಕಿಲೋಮೀಟರ್ಸ್ನ ಪುಣೆಯ ಜೆಎಂ ರೋಡ್ ಅಥವಾ ಜಂಗ್ಲಿ ಮಹಾರಾಜ್ ರೋಡ್ ಕೂಡ ಅಂತಾರೆ. 1973ರಲ್ಲಿ ಪುಣೆಯಲ್ಲಿ ಭಾರಿ ಮಳೆಯಿಂದ ರಸ್ತೆಗಳು ಪೂರ್ತಿ ಹಾಳಾಗಿದ್ವು. ಆಗ ಅವತ್ತಿನ ಕಾರ್ಪೊರೇಟರ್ ಶ್ರೀಕಾಂತ್ ಶಿರೋಳೆ ರೆಕೊಂಡೋ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಈ ರಸ್ತೆ ನಿರ್ಮಾಣ ಮಾಡುವ ಕಾಂಟ್ರಾಕ್ಟ್ ನೀಡ್ತಾರೆ. ಇದನ್ನ 2 ಜನ ಪಾರ್ಸಿ ಅಣ್ಣ ತಮ್ಮಂದಿರು ನಡೆಸ್ತಾ ಇದ್ರು. ಮತ್ತೆ 1976ರಲ್ಲಿ ಈ ರಸ್ತೆ ನಿರ್ಮಾಣ ಆಗುತ್ತೆ. ಹಾಗೂ ರಿಟರ್ನ್ ನಲ್ಲಿ 10 ವರ್ಷ ಆದ್ರೂ ಈ ರಸ್ತೆಗೆ ಏನೂ ಆಗೋದಿಲ್ಲ ಅನ್ನೋ ಗ್ಯಾರಂಟಿ ಬರೆದು ಕೊಡ್ತಾರೆ. ಈ 2 ಜನ ಅಣ್ಣ ತಮ್ಮಂದಿರು ಇಂತಹ ಕ್ವಾಲಿಟಿ ಮತ್ತೆ ಟೆಕ್ನಿಕ್ಸ್ ಅನ್ನ ಉಪಯೋಗಿಸಿ ರಸ್ತೆ ನಿರ್ಮಾಣ ಮಾಡಿದ್ರು. ಇವತ್ತಿಗೂ ಅದರಲ್ಲಿ ಒಂದು ಗುಂಡಿಗಳಿಲ್ಲ. ಮತ್ತೆ ಈ ರಸ್ತೆ ನಿರ್ಮಾಣ ಆಗಿ ಇವತ್ತಿಗೆ 50 ವರ್ಷ ಕಳೆದಿವೆ. ಮತ್ತೆ ಆ ಕಂಪ್ನಿಗೆ ಇವತ್ತಿನವರೆಗೆ ಒಂದು ರೋಡ್ ಕಾಂಟ್ರಾಕ್ಟ್ ಸಿಕ್ಕೇ ಇಲ್ಲ. ಕಾರಣ ರಸ್ತೆ ಹಾಳಾಗಿಲ್ಲ ಅಂದ್ರೆ ಹೊಸ ಬಜೆಟ್ ಬರೋದಿಲ್ಲ. ಹೊಸ ಬಜೆಟ್ ಬರೋದಿಲ್ಲ ಅಂದ್ಮೇಲೆ ಈ ರಾಜಕಾರಣಿಗಳಿಗೆ, ಸರ್ಕಾರಿ ಕಾಂಟ್ರಾಕ್ಟರ್ಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಲಂಚ ತಿನ್ನುವ ಅವಕಾಶ ಸಿಗೋದಿಲ್ಲ. ಇಂಥವರಿಗೆಲ್ಲ ನಾವು ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮ ಗುರುಗಳೇ ಹೇಳಬೇಕು. ಕಚಡಗಳು ಹೂ ಮರ್ಯಾದೆ ಮುಂದೆ ಬಂದರೆ ತಪ 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 ಅಂತ ಬಾಡಿಲಿರೋ ಅಷ್ಟು ಎಂಜಲು ಉಗಿಬೇಕು ಮುಖಕ್ಕೆ.